ಎಲ್ಲರಿಗೂ ನಮಸ್ತೆ. ನಿರಂತರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಕರೆಂಟ್ ಅಫೇರ್ಸನ್ನು ತೊಗೊಂಡು ಬಂದಿದ್ದೀನಿ ನಾನು. ಮೊದಲಿಗೆ ಅಗ್ನಿಶಾಮಕ ಇಲಾಖೆಯಲ್ಲಿ ಮಹಿಳೆಯರಿಗೆ 10% ಮೀಸಲಾತಿಯನ್ನು ನೀಡಲಾಗ್ತಾ ಇದೆ. ಜೊತೆಗೆ 2046ರಷ್ಟು ಖಾಲಿ ಹುದ್ದೆಗಳು ರಾಜ್ಯದಲ್ಲಿದೆ. ತುರ್ತಾಗಿ 7159 ಹುದ್ದೆಗೆ ಮಂಜೂರಾತಿಯನ್ನು ಕೂಡ ನೀಡಲಾಗಿದೆ. ಫೈರ್ ಮ್ಯಾನ್ ಅಂತ ಏನಿತ್ತು ಅದರ ಬದಲು ಇನ್ನು ಫೈರ್ ಫೈಟರ್ ಅಂತ ಹೇಳಿ ಈಗ ಮರುನಾಮಕರಣವನ್ನು ಮಾಡಿದ್ದಾರೆ. ಇನ್ನು ಭಾರತದಿಂದ ರಫ್ತಾಗ್ತಾ ಇದೆ. ಈ ರಫ್ತು ಪ್ರಮಾಣ 0.61 ಅಷ್ಟು ಹೆಚ್ಚಳ ಆಗಿದೆ. ಜೊತೆಗೆ ನಿರುದ್ಯೋಗ ಪ್ರಮಾಣ ಕೂಡ ಹೌದು. 15 ವರ್ಷದ ಮೇಲ್ಪಟ್ಟವರನ್ನು ತಗೊಂಡಾಗ ಡಿಸೆಂಬರಲ್ಲಿ 4.8 ಇದ್ದರೆ ಜನವರಿಯಲ್ಲಿ 5%ಗೆ ಏರಿಕೆ ಆಗಿರುವಂಥದ್ದು. ಇನ್ನು ಭಾರತ ಮಂಟಪದಲ್ಲಿ AI ಇಂಪ್ಯಾಕ್ಟ್ ಶೃಂಗಸಭೆ ನಡೀತಾ ಇದೆ. 100 ದೇಶಗಳ ಪ್ರತಿನಿಧಿಗಳು ಭಾಗಿಯಾಗ್ತಾ ಇದ್ದಾರೆ. 20 ದೇಶಗಳ ನಾಯಕರು ಬರ್ತಾ ಇದ್ದಾರೆ. ಈ ಒಂದು ಯೋಜನೆಗೆ ಪ್ರಧಾನಮಂತ್ರಿಯವರಿಗೆ ಬಿಲ್ ಗೇಟ್ಸ್ ಅವರಿಂದ ಪ್ರಶಂಸೆ ಕೂಡ ದೊರೆತಿದೆ. ಇನ್ನು ರಾಜ್ಯದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಿಬ್ಬಂದಿಗಳ ಪಾರದರ್ಶಕತೆಯನ್ನು ಹಾಜರಾತಿಯಲ್ಲಿ ನೋಡೋದಕ್ಕೆ ಕರ್ತವ್ಯ ಮೊಬೈಲ್ ಆ್ಯಪನ್ನು ರಾಜ್ಯದಲ್ಲಿ ಬಿಡುಗಡೆ ಮಾಡಲಾಗಿದೆ. ಇದರ ಮೂಲಕವೇ ಅವರು ಹಾಜರಾತಿಯನ್ನು ಹಾಕಬೇಕು. ಜೊತೆಗೆ ಮಕ್ಕಳ ಹಾಜರಾತಿಗೋಸ್ಕರ ನಿರಂತರ ಆ್ಯಪನ್ನು ಜಾರಿಗೊಳಿಸಿದ್ದಾರೆ. 2.16 crore ಇದಕ್ಕೆ ಖರ್ಚಾಗಿರುವಂಥದ್ದು. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಇದು ಜಾರಿಗೆ ಬರಲಿದೆ. ಇನ್ನು ನಿನ್ನೆ ನಡೆದಂತಹ T20 ಪಂದ್ಯಾವಳಿಯಲ್ಲಿ ಆಸ್ಟ್ರೇಲಿಯಾಗೆ 2ನೇ ಬಾರಿ ಸೋಲಾಗಿರುವಂಥದ್ದು. ಶ್ರೀಲಂಕಾ ಆಸ್ಟ್ರೇಲಿಯಾ ವಿರುದ್ಧ ಜಯಭೇರಿಯನ್ನು ಬಾರಿಸಿರುವಂಥದ್ದು. ಇನ್ನು ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಮೊದಲ ಜೈನ್ ಚಾದರ್ ಮಹೋತ್ಸವ ಆಗ್ತಾ ಇದೆ. ಮಾರ್ಚ್ 6ರಿಂದ 8ರ ತನಕ ಭಾರತದ ಮೊದಲ ಜೈನ್ ಚಾದರ್ ಮಹೋತ್ಸವ ಇದು. ಈ 3 ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮ ಮತ್ತು ಆರಾಧನೆ ನಡೆಯಲಿದೆ. ಹಾಗೆಯೇ ಡೆಲ್ಲಿ ಸರ್ಕಾರ ಏನಿದೆ ಇದು ಭೂ ಆಧಾರ್ ಅಂತ ಹೇಳಿ ಜಾರಿ ಮಾಡ್ತೀವಿ ಅಂತ ಹೇಳಿ ಘೋಷಿಸಿದೆ. ಇಲ್ಲಿ ಪ್ರತಿ ಭೂಭಾಗಕ್ಕೂ ಒಂದು 14 ಅಂಕೆಯ ವಿಶಿಷ್ಟ ಗುರುತಿನ ನಂಬರನ್ನು ನೀಡಲಾಗುತ್ತೆ. ಹಾಗೆಯೇ ಬಾಂಗ್ಲಾದೇಶದ ನೂತನ ಪ್ರಧಾನಮಂತ್ರಿಯಾಗಿ ತಾರಿಕ್ ರೆಹಮಾನ್ ಅವರು ಆಯ್ಕೆಯಾಗಿದ್ದಾರೆ. ರಾಷ್ಟ್ರೀಯತಾವಾದಿ ಪಕ್ಷ BNP ಪಕ್ಷದ ನಾಯಕರು ಇವರು.